ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಂಗೆ ಬೇರೆ ಯಾರಿಲ್ಲವೇ, ನಿನ್ನಾಣೆ ಕೇಳಿ ನನ್ನ ಪ್ರಾಣವೇ, ಬೇರೆ ಯಾರು. ಇವತ್ತಿನ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ನ ಅಪರೂಪದ ಜೋಡಿ ಇವರಿಬ್ಬರಿದಾರಲ್ಲ, ಒಬ್ರನ್ನೊಬ್ರು ಮದುವೆಯಾಗಿ ಪ್ರೀತಿ ಮಾಡ್ತಾ ಜೀವನ ಸಾಗಿಸಿ ಇವತ್ತಿಗೆ 18 ವರ್ಷಗಳನ್ನ ಪೂರೈಸಿದ್ದಾರೆ. ಸರ್, ನೀವು ನಿಮ್ಮ ಹೆಂಡತಿ ಹೆಸರು ಹೇಳಿ, ಏನವ್ರ ಹೆಸರು? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನರ್ಸಿಂಗ್ BK ಅಂತ. ನನ್ನ ಶ್ರೀಮತಿ ಹೆಸರು ನಗೀನಾ R. ನಗೀನಾ. ಹೌದು. ನರ್ಸಿಂಗ್ ಹಾಗೂ ನಗೀನಾ ಅವರು ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜಾ ನಿಮ್ದು? ಪಕ್ಕ ಲವ್ ಮ್ಯಾರೇಜ್. ಪಕ್ಕಾ ಲವ್ ಮ್ಯಾರೇಜ್. ಹೌದು. ಹೆಂಗೆ ಪರಿಚಯ ಆಗಿದ್ದೆ? ಹೆಂಗೆ? ನಾವು ಬೇಸಿಕಲಿ ನಾವಿಬ್ರು ಆರ್ಟಿಸ್ಟ್ಸ್ ಮೇಡಮ್. ನಾವು ಸಂಗೀತಗಾರರು, ಅಂದ್ರೆ ಆರ್ಕೆಸ್ಟ್ರಾ ವಾದ್ಯಗೋಷ್ಠಿಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ನಮ್ಮಿಬ್ರು ಪರಿಚಯ ಆಯ್ತು. ಸೊ ನಮ್ಮ ಸಂಗೀತದ ಕ್ಷೇತ್ರದಲ್ಲಿರೋರೇ ನಮ್ಮ ಲೈಫ್ ಪಾರ್ಟ್ನರ್ ಆದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊಂಡು, ಸೊ ಒಬ್ಬೊಬ್ಬರನ್ನ ನಾವು ಪ್ರಪೋಸ್ ಮಾಡ್ತಾ ನಾವು ಮದ್ವೆ ಮಾಡ್ಕೊಂಡು. ಸೋ ನೈಸ್, ಸೋ ನೈಸ್. ಓಕೆ, ಮದ್ವೆ ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಟ್ರಾ ಸರ್ ಅವರು? ಇದು ಇಬ್ಬರದು ಸೇಮ್ ಫೀಲಿಂಗ್ ಇದ್ದಾಗ ಒಪ್ಕೊಳ್ಳೇಬೇಕಲ್ವ ಮೇಡಮ್? ಅವ್ರ ಫೀಲಿಂಗ್ ನಿಮಗೆ ಗೊತ್ತಿತ್ತು? ಬಟ್ ಎಲ್ಲರೂ ಒಪ್ಸಿದ್ರ? ಮನೆಯವ್ರನ್ನೆಲ್ಲ ಒಪ್ಸಿ ಮದ್ವೆ ಆದ್ರ ನೀವು? ಹೌದು ಮೇಡಮ್. ಶುರುನಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಒಪ್ಪಿಲ್ವಾ ಯಾರು? ಯಾಕೆ ಒಪ್ಪಿಲ್ಲ ಅಂದ್ರೆ, ಈಗ ನಾವಿಬ್ರು ಬ್ಲೈಂಡ್ಸ್ ಒಂದು, ಆಮೇಲೆ ನಮ್ಮ ರಿಲಿಜನ್ ಸ್ವಲ್ಪ ಬೇರೆ ಬೇರೆನೆ. ಹೌದು ಹೌದು. ಹಾಗಾಗಿ ಇಬ್ರು ಬ್ಲೈಂಡ್ಸ್ ಹೆಂಗ್ ಲೈಫ್ ಮಾಡ್ತೀರಾ, ಕಷ್ಟ ಆಗತ್ತೆ, ಸಾಧ್ಯನೇ ಇಲ್ಲ, ನಮ್ಗೆ ಇಷ್ಟು ಕಷ್ಟ ಆಗತ್ತೆ, ನೀವೇನೇನ್ ಮಾಡ್ತೀರಾ ಅಂತ. ಸೊ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಮದುವೆ ಮಾಡ್ಕೊಳ್ಳೋದ್ರೊಳಗೆ ಕಷ್ಟ ಆಯ್ತು. ಬಟ್ ನಾವಿಬ್ರು ಸ್ಟ್ರಾಂಗ್ ಆಗಿದ್ವಲ್ಲ, ಸೊ ಹಂಗಾಗಿ ನಮ್ಗೇನು. ನೈಸ್. ಸವಾಲ್ ಹಾಕ್ದವ್ರಿಗೆಲ್ಲ ಉತ್ತರವನ್ನ 18 ವರ್ಷಗಳ ಕಾಲ ಜೊತೆಯಾಗಿ ಬದುಕಿ ಕೊಟ್ಟಿದ್ದಾರೆ. ಅವರಿಬ್ಬರಿಗೆ ಗೊತ್ತಿರುವಂತಹ ಒಂದೇ ರಿಲಿಜನ್ನು, ಅದು ಪ್ರೀತಿ ಅಷ್ಟೇ. ನಮಸ್ಕಾರ ಮೇಡಮ್. ನಮಸ್ತೆ ಅನುಶ್ರೀ ಮ್ಯಾಮ್, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ನಿಮ್ನ ಎಲ್ಲ ಪ್ರೋಗ್ರಾಮ್ಗಳು ನೋಡ್ತಾನೆ ಇರ್ತೀನಿ, ನಿಮ್ಮ ವಾಯ್ಸ್ ಕೇಳ್ತಾನೆ ಇರ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ನಿಮ್ಮ ವೈವಾಹಿಕ ಜೀವನಕ್ಕೆ 18 ವರ್ಷಗಳು ತುಂಬಿದೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಿಮ್ಮಿಬ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಸೇಮ್ ಟು ಯು ಮೇಡಮ್, ಎಲ್ರಿಗೂ ಕೂಡ. ಸರ್, ನಂದು ಅಂದ್ರೆ ನಿಮ್ಮಿಬ್ರಿಗೂ ಒಂದು ಪ್ರಶ್ನೆ. ಆಕ್ಚುಲಿ ಇದು ಮನಸ್ಸಿಂದ ಕೇಳ್ತಾ ಇರುವಂತಹ ಪ್ರಶ್ನೆ. ಮೇಡಮ್, ಹೇಳಿ. ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಪ್ರೀತಿ ಪಾತ್ರರು, ಯಜಮಾನರು ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಹೇಗಿದ್ದಾರೆ? ನಮ್ಮನೆಯವರು ನೋಡಕ್ಕೆ ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ತುಂಬಾ ರೊಮ್ಯಾನ್ಸ್ ಬಾಯ್. ಇದಕ್ಕೊಂದು ಕಾರಣ ಇದೆ ಮೇಡಮ್. ನಾನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರು ತುಂಬಾ ದೊಡ್ಡ ಫ್ಯಾನ್. ಸೊ